ಹಾಯ್ ಫ್ರೆಂಡ್ಸ್, ಕಲ್ಪವೃಕ್ಷ ರಾಯರ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಲತಾ ವಸಂತ. ಸ್ನೇಹಿತರೆ, ಇವತ್ತು ನನ್ನ ಜೀವನದಲ್ಲಿ ನಡೆದಂತಹ ಒಂದು ಪವಾಡದ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸ್ನೇಹಿತರೆ, ರಾಯರು ಅಂದರೆ ಪವಾಡ ಅಂದರೆ ರಾಯರನ್ನು ನಾವು ಪವಾಡ ಪುರುಷರು ಅಂತ ಕರಿತೀವಿ. ನಾವು ಅವ್ರನ್ನ ಮನಸ್ಪೂರ್ವಕವಾಗಿ ನಂಬಿದ್ರೆ ನಮ್ಮ ಕೈನ ಅವರು ಯಾವತ್ತೂ ಬಿಡೋದಿಲ್ಲ. ಸ್ನೇಹಿತರೆ, ನಾವು ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಮಗೆ ಅವರು ಸಹಾಯನ ಮಾಡ್ತಾರೆ ಸ್ನೇಹಿತರೆ, ರಕ್ಷಣೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ, ನಾನು ಹೇಳಬೇಕು ಅಂತ ಅಂದರೆ, ನನಗೆ 11 ವರ್ಷದ ಮೇಲೆ ನನಗೆ ಮಗ ಹುಟ್ಟಿದ್ದು. ಅಂದರೆ ಮಗಳಿದ್ಲು, 11 ವರ್ಷ ಗ್ಯಾಪು. ಆ ಮಗ ಹುಟ್ಟಿದ ಆಗ ನನಗೆ ಯಾರೂ ನೋಡ್ಕೊಳ್ಳೋರಿಲ್ಲ, ಎಲ್ಲ ನಾನೇ ಮಾಡ್ಕೊಂಡಿದ್ದಾಯಿತು. ಅದರಿಂದ ನಾನು ಅವನಿಗೆ ಎಲ್ಲ ಮಾಡಿದೆ ಸ್ನೇಹಿತರೆ. ನನಗೆ ಏನಾಗುತ್ತೆ ಎಲ್ಲ ಅವನ್ನ ನೋಡಿಕೊಂಡೆ ಪಾಪವಾಗಿದ್ದಾಗಿಂದ ಹಿಡ್ದು. ಅವನಿಗೆ ಸ್ವಲ್ಪ ಕಾಲು ಕ್ರಾಸಾಗಿ ನಡೀತಾ ಇದ್ದ. ಅಂದರೆ ಎಲ್ಲ ಚೆನ್ನಾಗೇ ನೋಡಿಕೊಂಡೆ, ಬಟ್ ಏನಾಯಿತು ಅಂತ ಗೊತ್ತಿಲ್ಲ. ಎಲ್ಲ ಇಂಜೆಕ್ಷನ್ಸು ಎಲ್ಲ ಹಾಕ್ಸಿದ್ವಿ, ಎಲ್ಲ ಚೆನ್ನಾಗೇ ಇದ್ದ. ಕಾಲು ಸ್ವಲ್ಪ ಕ್ರಾಸಾಗಿ ನಡೀತಾ ಇದ್ದ. ಅಂದರೆ ಬಲದ ಕಾಲು ಸ್ವಲ್ಪ ಕ್ರಾಸಾಗಿ ನಡೀತಾ ಇದ್ದ, ಎಡದ ಕಾಲು ಚೆನ್ನಾಗೇ ಇತ್ತು. ಆಮೇಲೆ ಎಲ್ಲರೂ ಅವನ್ನ ಏನು ಈ ಥರ ಕ್ರಾಸಾಗಿ ನಡೀತಾನೆ, ಇದ್ರ ಥರ ನಡೀತಾನೆ, ಉಲ್ಟಾ ನಡೀತಾನೆ, ಈ ಥರ ಎಲ್ಲ ಹೇಳೋರು. ಅಂತ ನನಗೆ ಏನೂ ಅನ್ನಿಸ್ತಿರ್ಲಿಲ್ಲ, ಏನೂ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ಒಟ್ನಲ್ಲಿ ಚೆನ್ನಾಗಿ ಆರೋಗ್ಯವಾಗಿದ್ದಾನಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಹಾಗೆ ಸುಮಾರು ಜನ ಅಬ್ಸರ್ವ್ ಮಾಡಿದವರೆಲ್ಲ ಇವನ್ನ ಹಾಸ್ಪಿಟ್ಲಿಗೆ ತೋರಿಸಿ ಕಾಲನ್ನ ಕ್ರಾಸಾಗಿ ನಡೀತಾ ಇದ್ದಾನೆ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು. ಒಂದು ಅಜ್ಜಿ ವಾಕ್ ಬರ್ತಾಯಿದ್ರು, ಅವರು ಕೂಡ ಪ್ರತಿದಿನ ನೀನು ಎಣ್ಣೆ ಚೆನ್ನಾಗಿ ಹಾಕಿಲ್ಲ, ತಿಕ್ಕಿಲ್ಲ, ಹಾಗೆ ಹೀಗೆ ಅಂತ ಹೇಳೋರು. ಅದಕ್ಕೂ ನಾನು ಸ್ಮೈಲ್ ಮಾಡಿಬಿಟ್ಟು ಸುಮ್ಮನಾಗ್ತಾಯಿದ್ದೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಬೇಜಾರಾಗೋದು, ಎಲ್ಲರೂ ಹೇಳ್ತಾರಲ್ಲ ಅಂತ. ಒಂದು ಕಡೆ ಅಯ್ಯೋ ಇರಲಿ ಬಿಡು, ಹೆಂಗೋ ಚೆನ್ನಾಗಿದ್ದಾನೆ ಅಂತ. ಆಮೇಲೆ ಒಬ್ಬರು ತಾತ ವಾಕ್ ಹೋಗ್ತಾಯಿದ್ರು. ಬೆಳಗ್ಗೆ ಹೇಳಿದ್ರು, ನಿಮ್ಮ ಮಗ ಕ್ರಾಸಾಗಿ ನಡೀತಾನೆ, ಅವನಿಗೆ ಒಂದು ತಾಮ್ರದ್ದು ಬಳೆ ಹಾಕಿ ಅಂತ ಹೇಳ್ತಾರೆ. ಅವನು ಪಾಪವಾಗಿದ್ದರೆ ತಾಮ್ರದ ಬಳೆನ ಹಾಕ್ಕೊಳ್ತಿದ್ದ. ಅವನಿಗೆ ಸ್ವಲ್ಪ ನಡೆಯೋದ್ರಿಂದ ಆ ಬಳೆನ ಬಿಚ್ಚಿ ಎಸಿತಾನೆ. ಅದಕ್ಕೂ ಅದು ರೆಡಿ ಆಗಲಿಲ್ಲ. ಆಮೇಲೆ ಹೀಗೆ ಸ್ನೇಹಿತರೆ ಬೇಜಾರಾಯಿತು. ರಾಯರ ಹತ್ರ ಬೇಡ್ಕೊಂಡೆ, ಏನು ರಾಯರೇ ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ಪಾಪನೂ ನೋಡಿಕೊಂಡೆ, ಆಡ್ಕೊಳ್ಳೋರ ಮುಂದೆ ಜಾರು ಬೀಳೋ ಥರ ಈ ಥರ ಒಂದು ಕ್ರಾಸ್ ಆಯ್ತಲ್ಲ ಕಾಲು, ಏನು ಮಾಡೋದು, ಈ ಥರ ಒಂದು ಸ್ವಲ್ಪ ಕ್ರಾಸಾಗಿ ನಡೀತಾನಲ್ಲ ಅಂತ ಬೇಜಾರಾಗಿ ರಾಯರ ಹತ್ರ ನಾನು ಬೇಡ್ಕೊಂಡೆ ಸ್ನೇಹಿತರೆ. ನನಗೆ ಬೇಡ್ಕೊಂಡಾಗ ಯಾರ ಹತ್ರನಾದರೂ ಸರಿ, ಯಾರ ಮೂಲಕಲಾದ್ರೂ ಸರಿ, ನನಗೆ ನನ್ನ ಮಗ ಕಾಲು ಅವನು ಸ್ಟ್ರೈಟ್ ನಡಿಬೇಕು, ಕರೆಕ್ಟಾಗಿ 2 ಕಾಲು ಸ್ಟ್ರೈಟ್ ನಡಿಬೇಕು ಅಂತ ಹೇಳ್ಬಿಟ್ಟು ರಾಯರ ಹತ್ರ ನಾನು ಬೇಡ್ಕೊಂಡೆ. ಹೀಗೆ ಸ್ವಲ್ಪ ನಮ್ಮ ಮನೆ ಹತ್ರ ಒಬ್ಬರು ಅಂದರೆ ನಮ್ಮ ಲೇಔಟಲ್ಲಿ ಹೊಸ ಲೇಔಟ್ ಅಲ್ವಾ, ಮನೆಗಳನ್ನೆಲ್ಲ ಹೊಸ್ದಾಗಿ ಕಟ್ತಾ ಇದ್ದಾರೆ. ಅಲ್ಲಿ ಶೆಡ್ಡಲ್ಲಿ ಇರ್ತಾರಲ್ಲ ವಾಚ್ಮ್ಯಾನ್ಸ್, ಅವರ ಒಂದು ಮೊಮ್ಮಗುಗೆ ಆ ಥರ ಆಗಿತ್ತಂತೆ, ಕ್ರಾಸಾಗಿ ನಡೀತಾ ಇದ್ದಂತೆ. ಆವಾಗ ಅವರು ನನ್ನ ಮಗನ ನೋಡಿಬಿಟ್ಟು ಹೇಳಿದ್ರು, ನಿಮ್ಮ ಮಗ ಕ್ರಾಸಾಗಿ ನಡೀತಾನೆ, ಈ ಥರ ಮಾಡಿ ಅನ್ನೋ ಒಂದು ಸೊಲ್ಯೂಷನ್ನ ಕೊಡ್ತಾರೆ ಅವರು. ಪಾಪ ಅವರು ಚಾಮರಾಜನಗರದವರು, ಇಲ್ಲಿ ಅವರು ವಾಚ್ಮ್ಯಾನ್ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ. ಮನೆ ಕಟ್ಟಿಸ್ತಿರೋದ್ರಿಂದ ಅಲ್ಲಿ ನೀರೆಲ್ಲ ಕ್ಯೂರಿಂಗ್ ಮಾಡೋದಕ್ಕೆ ಅವರು ಇರ್ತಾರೆ ಅಲ್ಲಿ. ಅವರು ಹೇಳಿದ್ರು ಗಂಡ ಹೆಂಡ್ತಿ, ನಮ್ಮ ಮೊಮ್ಮಗಂಗೆ ಈ ಥರ ಆಗಿತ್ತು ಅಂತ. ಒಂದು ಸೊಲ್ಯೂಷನ್ ಸಿಕ್ತು. ಅವ್ರು ಹೇಳಿದ್ರು, ಎಣ್ಣೆನ ನೀಟಾಗಿ ಕಾಲಿಗೆ ಹಚ್ಬಿಟ್ಟು ಕಾಲನ್ನು ಫೋಲ್ಡ್ ಮಾಡಿ ಮಂಡಿ ಮೇಲಿಂದ ಬಿಸಿನೀರನ್ನ ಹಾಕಿ ಅಂತ ಹೇಳಿದ್ರು. ನಾವು ಅದನ್ನು ಮಾಡಲಿಕ್ಕೆ ಶುರು ಮಾಡಿದೋ. ನಿಜಕ್ಕೂ ಸ್ನೇಹಿತರೆ, ರಾಯರ ಒಂದು ಪವಾಡ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾರೂ ಹೇಳೋರಿರಲಿಲ್ಲ. ನನಗೆ ತುಂಬ ಭಯ ಆಗಿತ್ತು. ಎಲ್ಲರೂ ಕ್ರಾಸಾಗಿ ನಡೀತಾನೆ ಒಂದು ಅಂದರೆ ಬಲದ ಕಾಲನ್ನ ಸ್ವಲ್ಪ ಕ್ರಾಸಾಗಿ ನಡೀತಾ ಇದ್ದ. ತುಂಬ ಮನಸ್ಸಿಗೆ ನೋವಾಗೋದು ಎಲ್ಲೋ ಒಂದು ಕಡೆ. ಸದ್ಯ ನನಗೆ ಈಗ ನನ್ನ ಮಗ ಚೆನ್ನಾಗಿ ನಡೀತಾನೆ. ಆಮೇಲೆ ಅವರು ಅವತ್ತು ವಾಕ್ ಹೋದಾಗ ಅವರು ಹೇಳಿದ್ರು, ಏನು ಇವಾಗ ನಿಮ್ಮ ಮಗ ರೆಡಿಯಾಗಿದ್ದಾನೆ, ಚೆನ್ನಾಗಿ ನಡೀತಾ ಇದ್ದಾನೆ ಅಂತ. ಅವನಿವಾಗ ಚೆನ್ನಾಗಿ ನಡೀತಾ ಇದ್ದಾನೆ ಸ್ನೇಹಿತರೆ. ನಾನು ಅವತ್ತಿಂದ ರಾಯರನ್ನ ಬೇಡ್ಕೊಳ್ಳೋಕೆ ಶುರು ಮಾಡಿದಾಗಿಂದ ಒಂದು ರಾಯರ ಒಂದು ಸ್ತೋತ್ರನೇ ಹೇಳಲಿಕ್ಕೆ ಶುರು ಮಾಡಿದೆ. ಆ ಒಂದು ಸ್ತೋತ್ರ ನನಗೆ ನನ್ನ ಮಗನಿಗೆ ಸಂಬಂಧಪಟ್ಟ 2 ವಿಷಯಕ್ಕೆ ನನಗೆ ಸಹಾಯ ಮಾಡಿದೆ ಸ್ನೇಹಿತರೆ. ನಿಜಕ್ಕೂ ಆ ಒಂದು ಸ್ತೋತ್ರನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾಕಂದರೆ ಅದು ಒಂದು ಪವಾಡ, 2ಕ್ಕೂ ಸಂಬಂಧಪಟ್ಟಿದ್ದು. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ರಾಯರ ಒಂದು ಮಂತ್ರನ ಯಾವುದನ್ನು ನಾನು ಪಾರಾಯಣ ಮಾಡಿದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ನಿಜಕ್ಕೂ ತುಂಬಾ ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ರಾಯರ ಮಂತ್ರ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.